ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಸಾಕಾರ್ ನಗರದಲ್ಲಿದ್ದೀವಿ. ಸಾಕಾರ್ ನಗರ ಫುಡ್ ಸ್ಟ್ರೀಟ್ ಹೊಸದಾಗಿ ಒಂದೂವರೆ ವರ್ಷದಿಂದ ಶುರುವಾಗಿರೋದಂತೆ. ಲೈನಾಗಿ ಫುಡ್ ಕಾರ್ಟ್ಗಳು, ಫುಡ್ ಟ್ರಕ್ಗಳಿದೆ. ಸೊ ಇಲ್ಲೊಂದು 2-3 ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಸೊ ಮೊದಲನೇ ಸ್ಟಾಪ್ ಬಂದುಬಿಟ್ಟು ಒಂದು ಇಲ್ಲಿ ಕೈಮಾ ಆನ್ ವೀಲ್ಸ್ ಅಂತ ಕಾಣಿಸ್ತು. ಸೊ ಕೈಮಾ ದೋಸೆ, ಕೈಮಾ ವಡೆ, ಕೈಮಾ ಪಾವು ಎಲ್ಲ ಕೈಮಾದಲ್ಲಿ, ಅದು ಮಟನ್ ಚಿಕನ್ನು ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ. ಸೊ ಇದನ್ನು ಎರಡು ಪಾರ್ಟ್, ವೆಜ್ಗೆಲ್ಲ ಒಂದು, ನಾನ್ ವೆಜ್ಗೆಲ್ಲ ಒಂದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದೊಂದು ಡೆಡಿಕೇಟೆಡ್ ಬರುತ್ತೆ, ಯಾಕಂದರೆ ಐಟಮ್ಸ್ ಜಾಸ್ತಿ ಇದೆ, ಹೆವಿ ಬೇರೆ ಇದೆ. ಅದಕ್ಕೋಸ್ಕರ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಕೈಮಾ ಆನ್ ವೀಲ್ಸಲ್ಲಿ ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡ್ತೀವಿ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಆರಾಮಾಗಿ ಅದು ಫಾಲೋ ಮಾಡದೆ ಬರ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ ಮಂಕಿ ಆಟೋ ಕ್ರಾಫ್ಟ್ಸ್ ಅಂತ ಒಂದು ಇದಿದೆ, ಅದರ ಆಪೋಸಿಟಲ್ಲೇ ಸಿಗುತ್ತೆ. ಆಚೆಯಿಂದ ತೋರಿಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಆರ್ಡರ್ ಮಾಡೋಣ. ಸೊ ಫಸ್ಟು ಕೀಮಾ ವಡೆಯಿಂದ ಶುರು ಮಾಡೋಣ. ಸೊ ಕೀಮಾ ವಡೆ ತೊಗೊಂಡಿದ್ದೀವಿ, 4 ಪೀಸು ಫುಲ್ಲು ಗರಿ ಆಗಿದೆ. ಇದು ಸೈಜ್, ಅಗಲ ಮತ್ತು ಥಿಕ್ನೆಸ್ ಹಂಗೆ ಓಪನ್ ಮಾಡಲಾ? ಇದನ್ನು ಹಂಗೆ ಮುರಿದ್ದಾರೆ. ಒಳಗಡೆಯಿಂದ ಹಬೆ ಆಚೆ ಬರುವುದು. ಹಬೆ ಕಾಣಿಸ್ತಾ ಇಲ್ಲ ಅಂದರೆ ಎಫೆಕ್ಟ್ ಹಾಕಿ ತಿನ್ನುವ ಕೆಂಪು ಮಸಾಲೆ, ಇದು ಕೆಂಪು ಕಲರ್ ಮಸಾಲೆ. ಚೆನ್ನಾಗಿದೆ. ಔಟ್ರಲ್ಲಿ ಹೇಳಿದ್ನಲ್ಲ, ಫುಲ್ಲು ಕ್ರಿಸ್ಪಿ, ಒಳಗಡೆ ಮಾಯಿಶ್ಚರ್ ಇದೆ. ಆಮೇಲೆ ಸ್ವಲ್ಪ ನುಣ್ಣಗೆ ಓಡಿಸಿರೋ ಕೈಮಾ, ಒಳಗಡೆ ಮಟನ್ ಫ್ಲೇವರು ಅದ್ಭುತ. ಒಳ್ಳೆ ಮಟನ್ ಬಳಸಿರೋದ್ರಿಂದ ಮಟನ್ ಫ್ಲೇವರು ಫೀಲ್ ಆಗುತ್ತೆ. ಮಸಾಲೆ ಜೊತೆಗೆ ಮಸಾಲೆ ಚೆನ್ನಾಗಿದೆ, ಮಸಾಲೆ ಇದೆ, ಮಸಾಲೆ ಮಿಕ್ಸ್ ಮಾಡಿರೋದು. ಆ ಖಾರ ಲೈಟಾಗಿ, ಈರುಳ್ಳಿ ಪೀಸಸ್ಗಳು ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಮಟನ್ ಫ್ಲೇವರ್ನ ಡಾಮಿನೇಟ್ ಮಾಡಿಲ್ಲ ಮಸಾಲೆ, ತಾನೇ ಅದೊಂದು ಹೈಲೈಟ್. ನಿಮಗೆ ಇಷ್ಟ ಆಯ್ತಾ ಕೈಮಾ ವಡೆ? ಜ್ಯೂಸ್ ಇದ್ರೆ ಒಂದು 20 ವಡೆ ಹೋಗ್ತದೆ. ಜ್ಯೂಸ್ ಸಿಗುತ್ತಲ್ಲ, ಎದುರುಗಡೆ ಜ್ಯೂಸ್ ಸೆಂಟ್ರ್ ಇದೆ. ಅದೇ ಆರೆಂಜ್ ಜ್ಯೂಸ್, ಪಕ್ಕದಲ್ಲಿ ಜ್ಯೂಸ್ ಸೆಂಟ್ರ್ ಇದೆ. ಆ ಕಡೆ ಐಸ್ ಕ್ರೀಮ್ ಇದೆ, ಫಲೂದಾ ಇದೆ. ಸಾಕು, ಆರೆಂಜ್ ಜ್ಯೂಸ್ ಇದೆ ಸರ್. ಆರೆಂಜ್ ಜ್ಯೂಸು ಅದು ಇದ್ಬಿಟ್ರೆ ಜೊತೆನಲ್ಲಿ ಚೆನ್ನಾಗಿರುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಇದು ಇದೆ, ಪಾವ್ ಸಿಗುತ್ತೆ, ಕೀಮಾ ಪಾವ್. ಕೀಮಾ ಪಾವಡ, ಅದು ಕೀಮಾ ವಡಪಾವ್, ಕೀಮಾ ವಡಪಾವ್ ಯಾವುದೋ ಒಂದು ಕೀಮಾ ಪಾವ್, ಕೀಮಾ ವಡಪಾವ್ ಏನಂತ ಟ್ರೈ ಹೇಳ್ಬಿಟ್ಟು ಮಾಡೋಣ. ವಡಪಾವ್ ಒಂದು ಲಾಸ್ಟ್ ಜಾಗ ಇದ್ರೆ ಅಲ್ಲ, ಹೊಟ್ಟೆನೆಲ್ಲ ಇದರಲ್ಲೇ ಪಾವ್ ಇದೆ, ಹಾಕ್ಬಿಟ್ಟು ಹಿಂಗೆ ತಿನ್ನೋದಷ್ಟೇ. ಮೋಸ್ಟ್ಲಿ ಚಿಕನಲ್ಲಿ ಬರುತ್ತೆ, ಮಟನ್ ಬರುತ್ತೆ. ನೀವು ಚಿಕನ್ ತಿನ್ನೋರು ಅದನ್ನು ಟ್ರೈ ಮಾಡ್ಬೋದು. ಒಟ್ಟು ಆಲ್ವೇಸ್ ನಾವು ಮಟನ್ ಮಾಡೋದು ಮಟನ್. ಅದಕ್ಕೆ ದೋಸೆ ಕೂಡ ಬರ್ತಾ ಇದೆ, ಮಟನ್ ಕೀಮಾ ದೋಸೆ ವಿತ್ ಮೊಟ್ಟೆ. ನೆಕ್ಸ್ಟ್ ಡಿಶ್ ಮಟನ್ ಕೈಮಾ ದೋಸೆ. ಒಂದು ದೋಸೆ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ಒಬ್ಬರಿಗೆ. ಸೊ ಅಷ್ಟು ದಪ್ಪವಾಗಿದೆ. ಇದು ಮಸಾಲೆ ದೋಸೆ ಥರನೇ, ಮಧ್ಯದಲ್ಲಿ ಮುರಿಬೇಕು. ಸಾಕಾದ ಬಿಸಿಯಾಗಿದೆ, ಯಾಕಂದರೆ ಮೇಯ್ನ್ ಐಟಮ್ ಇರೋದೇ ಇಲ್ಲಿ. ಕಾಣಿಸಯ್ಯ, ಹಿಂಗೆ ಮಾತಾಡ್ತಾ ಚಿಕನ್ ದೋಸೆ ಕೂಡ ಬಂದ್ಬಿಡ್ತು. ಇದು ನೀವು ಇಟ್ಕೊಂಡಿರಿ.
ಚಿಕನ್ ಪ್ರಿಯರು ಚಿಕನ್ ಟ್ರೈ ಮಾಡಿ, ಮಟನ್ ಪ್ರಿಯರು ಮಟನ್ ಟ್ರೈ ಮಾಡಿ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ವೆಜ್ಜಾನು ಚಿಕ್ಕ ಬುಕ್ಕು ಟ್ರೈನ್ ಹೋಗ್ತದೆ. ರೆಡ್ ಕಲರ್ ಬಂದರೆ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಶತಾಬ್ದಿ KK ಎಕ್ಸ್ಪ್ರೆಸ್ಸು. ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಗೋಲ್ಡನ್ ಥಾಟಲ್ ಚಾನಲ್. ಏನು ಅಷ್ಟೊಂದೇನಿಲ್ಲ ಅಪ್ಪು, ಏನೋ ಮೇಲೆ ಮಾತ್ರ ಗೊತ್ತಷ್ಟೇ. ಟೇಸ್ಟ್ ಮಾಡುವ. ಇದು ಗ್ರೇವಿ ಸಿಗುತ್ತೆ, ಗ್ರೇವಿ ಇಲ್ದಿರ ಹಾಗೆ ಟ್ರೈ ಮಾಡ್ತಾಯಿದ್ದೀವಿ ಫಸ್ಟು. ಮಜಾ. ಬರೋಣ ಕೈಮೇನೆ ಸಿಗ್ತೈತೆ. ದೋಸೆ ಫ್ಲೇವರ್ ಅಷ್ಟಿಲ್ಲ. ಯಾಕೆ ಜಾಸ್ತಿ ಕೈಮೆ ಸಿಗ್ತದೆ ಹೇಳಿ? ಸೆಂಟ್ರ್ ನಾನು ಕಿತ್ತಿಕ್ಕಿದ್ದು ಅದನ್ನ ಎತ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಜಾಸ್ತಿ ಕೈಮೆ ಸಿಗ್ತದೆ. ಇನ್ನೊಂದು ಏನಂದರೆ ಬೈಂಡಿಂಗ್ ಏಜೆಂಟ್, ಇದು ಉಂಡೆ ಮಾಡಲ್ಲ. ಸೊ ಬೈಂಡಿಂಗ್ ಏಜೆಂಟ್ ಥರ ಹಿಟ್ಟೆಲ್ಲ ಹಾಕೋದಿಲ್ಲ, ಇದಕ್ಕೆ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಕೈಮನೆ ಜಾಸ್ತಿ ಇರುತ್ತೆ. ಇದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದೆ ಮಸಾಲೆ ಕಂಪೇರ್ ಟು ಇದು ಕೈಮಾ ವಡೆ. ಇದರಲ್ಲಿ ರೋಸ್ಟ್ ಆಗಿರೋದ್ರಿಂದ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಮಸಾಲೆ ಫ್ಲೇವರು. ಇದು ಸ್ಪೈಸಿಯಾಗಿ ಸಾಲ ಇದೆ, ಇನ್ನೂ ಫ್ಲೇವರ್ಫುಲ್ ಆಗಿದೆ. ಪ್ಲಸ್ ಇನ್ನೊಂದು ಆ್ಯಡ್ ಆಗಿದ್ದು ಮೊಟ್ಟೆ ಟೇಸ್ಟ್. ಈಗ ಚಿಕನ್ ಶೇರ್ವ ಜೊತೆ ಮಟನ್ ಕೀಮಾ ದೋಸೆ. ಚಿಕನ್ ಶೇರ್ವ ಇರುತ್ತೆ ಅಲ್ಲಿ, ಇಲ್ಲಾಂದರೆ ಚಿಕನ್ ಅದು ವಿತ್ ಪೀಸು ಸಿಗುತ್ತೆ. ಅದು ಕಾಂಬೋ ಥರ ಏನೋ ಟ್ರೈ ಮಾಡ್ಬೋದು. ನಾನು ಒಂದೇ ಒಂದು ಪೀಸ್ ತೊಗೊಂಡೆ ಸುಮ್ಮನೆ ಟೇಸ್ಟ್ ಮಾಡೋಣ ಅಂತ. ಇಲ್ಲಾಂದರೆ ಬರೀ ಗ್ರೇವಿ, ದೋಸೆಗೆ ಗ್ರೇವಿ ಕಾಂಪ್ಲಿಮೆಂಟ್ರಿ. ಓಕೆ, ಚೆನ್ನಾಗಿದೆ. ಬಟ್ ಹಂಗೆ ತಿಂದರೆ ಇನ್ನೂ ಚೆನ್ನಾಗಿದೆ. ದೋಸೆ ಕೀಮಾ ಮಟನ್ ಮಾತ್ರ ಹಂಗೆ ತಿನ್ನಬೇಕು. ಚಿಕನ್ನ ಕಲಬೆರಕೆ ಮಾಡಬೇಕು. ಗ್ರೇವಿ ಏನು ಅವಶ್ಯಕತೆ ಇಲ್ಲ. ಆ ದೋಸೆ ಜೊತೆ ಆ ಕೀಮಾನೇ ನೆಂಚ್ಕೊಳ್ಳೋಕೆ ಐಟಮ್ ಅದು. ಸೊ ಹಂಗೆ ಅದ್ರ ಜೊತೆನೇ ತಿಂದ್ರೇ ಬೆಸ್ಟ್ ಆಗಿದೆ. ಸ್ವಲ್ಪ ಸ್ಪೈಸಿ ಇದೆ, ಮಜಾ ಬಂತು. ಅಲ್ಲಿ ಚಿಕನ್ ಕೂಡ ಬಂದಿದೆ, ಅದನ್ನು ಟ್ರೈ ಮಾಡೋಣ. ನೆಕ್ಸ್ಟು ಚಿಕನ್ ಕೀಮಾ ದೋಸೆ. ಸೈಡೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಕೀಮಾ ಎತ್ಕೊಂಡು ತಿನ್ಬೋದು. ಅಜಗಜಾಂತರ ವ್ಯತ್ಯಾಸ ಟೇಸ್ಟಲ್ಲಿ. ಅದು ಸ್ವಲ್ಪ ಇದಕ್ಕಿಂತ ಖಾರ ಕಮ್ಮಿ, ಮಸಾಲೆ ಚಿಕನ್ ಇಷ್ಟ ಬಿಡೋರು ಇದನ್ನು ತಿನ್ನಿ. ಮಟನ್ ಏನಾದರೂ ತಿನ್ನಂಗಿದ್ರೆ ದಯವಿಟ್ಟು ಮಟನ್ಗೆ ಹೋಗಿ, ದಯವಿಟ್ಟು ಮಟನ್ನೇ ಟ್ರೈ ಮಾಡಿ. ಅದು ತಿಂದ ಮೇಲೆ ಇದು ಸ್ವಲ್ಪ ಕಮ್ಮಿ ಅನಿಸುತ್ತೆ. ಫಸ್ಟ್ ಅದನ್ನು ತಿಂದರೆ ಅವಾಗ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ತಿಂದಾಗ ಇನ್ನು ಸ್ವಲ್ಪ ಟೇಸ್ಟ್ ಬೆಟರ್ ಆಯಿತು ಅಂತ ಅನಿಸುತ್ತೆ. ಸೊ ಯಾಕಂದರೆ ಮಟನ್ನೇ ಯಾವಾಗಲೂ ಟೇಸ್ಟ್ ಜಾಸ್ತಿ ಕೊಡೋದು, ಅದಕ್ಕೋಸ್ಕರ. ಸೊ ಫಸ್ಟ್ ಚಿಕನ್ ತಿಂದ್ಬಿಟ್ಟು ಆಮೇಲೆ ಮಟನ್ ಅಥವಾ ಮಟನ್ ಪ್ರಿಯರು ಡೈರೆಕ್ಟಾಗಿ ಬಂದು ಮಟನ್ನೇ ಟ್ರೈ ಮಾಡಿ. ಚೆನ್ನಾಗಿದೆ. ಇದ್ರಲ್ಲಿ ಸ್ವಲ್ಪ ಮೊಟ್ಟೆ ಇಲ್ಲಿ ಸೈಡ್ ಜಾಸ್ತಿ ಇತ್ತು, ನನಗೆ ಮೊಟ್ಟೆ ಜಾಸ್ತಿ ಸಿಕ್ತು, ಅದರಿಂದ ಅದು ಟೇಸ್ಟ್ ಸ್ವಲ್ಪ ಜಾಸ್ತಿ ಬಂತು. ಸೊ ಇನ್ನೊಂದು ಏನದು ಬಿರಿಯಾನಿ ಕೂಡ ಇದೆ ಇಲ್ಲಿ, ಅದನ್ನು ಟ್ರೈ ಮಾಡ್ಬೋದು. ನೋಡೋಣ, ಇದನ್ನು ತಿಂದು ಖಾಲಿ ಮಾಡಿ ಹೊಟ್ಟೆ ಜಾಗ ಆಯಿತು ಅಂದರೆ ಅದು ಟ್ರೈ ಮಾಡೋಣ. ಸೊ ಬೆಳಕಿನಿಂದ ಕತ್ತಲೆಡೆಗೆ ಬಂದಿದ್ದೀವಿ. ಯಾವಾಗಲೂ ಕತ್ತಲೆಯಿಂದ ಬೆಳಕು ಹೋಗ್ತಾ ಇದ್ವಿ. ಸೊ ಇಕ್ಕಟ್ಟಾಗ್ತಾ ಇರೋದ್ರಿಂದ ಎಲ್ಲ ಜನ ಬರ್ತಾ ಇರೋದ್ರಿಂದ ನಾವು ಹಂಗೆ ಜರ್ಕೊಂಡು ಸೈಡಿಗೆ ಬರ್ತಾ ಇದ್ದೀವಿ. ಬಿರಿಯಾನಿ ತೊಗೊಂಡು ಮುಗಿಸೋಣ ಅಂದ್ಕೊಂಡೆ. ಸೊ ಬಿರಿಯಾನಿ ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇಲ್ಲೂ ಸಿಗುತ್ತೆ, ಟ್ರೈ ಮಾಡ್ಬೋದು. ಇದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಕೀಮಾ ಪಾವ್ ತೊಗೊಂಡಿದ್ದೀವಿ. ನಾನು ಹೇಳಿದೆ ಕರೆಕ್ಟ್ ಆಯಿತು, ಕೀಮಾ ಪಾವ್. ಬಾಸ್ ಹೇಳಿದ್ದು ಸತೀಶ್ ಅಣ್ಣ ಹೇಳಿದ್ದು ಕೀಮಾ ವಡಾ ಪಾವ್ ಅಂತ. ಕೀಮಾ ವಡಾ ಪಾವ್ ಅಲ್ಲ, ಇದು ಕೀಮಾ ಪಾವ್, ಕೀಮಾ ಗೊಜ್ಜು ಪಾವ್, ಕೈಮಾ ಪಾವ್. ಸತೀಶ್ ಅಣ್ಣ ಅವರು ಕಿತ್ಕೊಟ್ಟಿರೋ ಪಾವ್. ಯಾವುದೇನೂ ಇಲ್ಲ ಬಿಡಿ, ಎಲ್ಲ ಕೀಮದೇ ಇರೋದು. ಕೀಮಾದೇ ಮಜಾ. ಹೇಗೆ ಕೀಮಾ ಗೊತ್ತಾ? ದೋಸೆ ಥರ ಗೊತ್ತಾ ಕೀಮಾ ಮಾಡ್ಕೊಂಡಿರ್ತಾರಲ್ಲ, ಅದೇ ಕೀಮಾನ ಸ್ವಲ್ಪ ಎಣ್ಣೆ ಹಾಕಿ, ಬೆಣ್ಣೆ ಒಂದು ರಾಶಿ ಬೆಣ್ಣೆ ಹಾಕಿ ಚೆನ್ನಾಗಿ ತವಾ ಮೇಲೆ ಫ್ರೈ ಮಾಡ್ಕೊತಾರೆ. ಒಂಥರ ಶಾಲೋ ಫ್ರೈ ಆಗ್ಬಿಡ್ತಿರೋದು. ಆ ಬೆಣ್ಣೆ ಫ್ಲೇವರ್ ಯಥೇಚ್ಛವಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಕೈಮಾದು ಫ್ಲೇವರು, ಅದೇ ಮಸಾಲ ಈ ಬೆಣ್ಣೆ ಜೊತೆಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಕಿಕ್ ಕೊಡ್ತಾಯಿದೆ. ಅದ್ರ ಜೊತೆಗೆ ಇದು ಪಾವನು ಕೂಡ ಬೆಣ್ಣೆಯಲ್ಲಿ ಡಿಪ್ ಮಾಡಿದ್ದಾರೆ. ಇವೆಲ್ಲ ಹೆಂಗೆ ಫುಲ್ಲು ಬೆಣ್ಣೆಯಲ್ಲಿ ಇದು ಕರೆದಿರೋ ಥರ ಇದೆ. ಡಿಪ್ ಮಾಡಿ ಲೈಟಾಗಿ ಮಾಡಿ. ಸೊ ಇದು ಒಳ್ಳೆ ಕಾಂಬಿನೇಷನ್ನು.
ನಾರ್ಮಲಾಗೆ ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಬ್ರೆಡ್ 1 ಪೌಂಡ್ ಬ್ರೆಡ್ ತಂದ್ಬಿಟ್ಟು ಮಾಡ್ತಾ ಕೈಮಾ ಗೊಜ್ಜು ಮಾಡ್ಕೊಂಡು ತಿಂತಾಯಿದ್ವಿ. ಕೈಮಾ ಗೊಜ್ಜು ಇಲ್ಲ ಮಟನ್ ಸಾರು ಜೊತೆನೂ ಸಕ್ಕತ್ತಾಗಿರುತ್ತೆ. ಸೊ ಸೇಮ್ ಅದೇ ಥರನೇ ಏನಾರು ತಿಂದಿದ್ರೆ ಆ ಥರ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಬಟ್ ಯಾವಾಗ ಬಂದಾಗ ಮಿಸ್ ಮಾಡಿದ್ರೆ ಮಟನ್ ಕೈಮಾ ಟ್ರೈ ಮಾಡಿ. ಮಟನ್ ಕೈಮಾ ಮತ್ತು ಕೈಮಾ ಎಗ್ ದೋಸೆ ಎರಡಲ್ಲೂ ಮಟನ್, ಒಡೆಯಲ್ಲೂ ಕೈಮಾ ಮಟನ್, ಎಲ್ಲಾದರೂ ಮಟನ್ ಟ್ರೈ ಮಾಡಿ. ಬಿರಿಯಾನಿ ಬೇಕಾಗಿರೋದು ಚಿಕನೇ ಸಿಗೋದು. ಬಿರಿಯಾನಿ ಚಿಕನ್ನು ಹೇಳಿ ಗೊತ್ತಾ, ಗ್ರೇವಿ ಅದು ಚಿಕನ್ ಗ್ರೇವಿ ಒಳ್ಳೆ ಚಿಕನ್ ಪೀಸ್ ಸ್ವಲ್ಪ ಇರುತ್ತೆ. ಯಾಕಂದರೆ ಗ್ರೇವಿ ಮಾಡ್ಬೇಕಾದ್ರೆ ಚಿಕನ್ ಫ್ಲೇವರ್ ಬರಲಿ ಅಂತ ಹಂಗೆ ಬೇಯಿಸಿರ್ತಾರೆ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಂತೆ. ಒಂದು ಹಾಕ್ಬೋದು. ಸೇರೋದು ಲೇಟಾಗಿ ಬರೋರು ಸಿಗೋಲ್ಲ, ಫಸ್ಟ್ ಬರೋರು ಹಾಕೊಂಡು ಹೋಗ್ತಾರೆ. ಅದೃಷ್ಟ. ಸೊ ಸೂಪರ್ ಇದೆ. ಸೊ ನೀವು ಕೂಡ ಸುತ್ತಮುತ್ತ ಇದ್ದೀರಾ ಅಂದರೆ ಮಿಸ್ ಮಾಡಿದ್ದೀರಾ, ಇಲ್ಲೊಂದು ಸ್ಟಾಪ್ ಹಾಕಲೇಬೇಕು. ನೀವು ಮಟನ್ ಪ್ರಿಯರು, ಅದು ಕೂಡ ಕೀಮಾ ಪ್ರಿಯರು, ಅಂದರೆ ಡೆಡಿಕೇಟೆಡ್ ಫಾರ್ ಕೀಮಾ ಲವರ್ಸು, ಕೈಮಾ ಲವರ್ಸ್ಗೆ ಇದು. ಬನ್ನಿ ನೀವು ಕೂಡ ನಿಮ್ಮ ಈ ಕಡೆ ಓಡಾಡೋವಾಗೆಲ್ಲ ಹೊಟ್ಟೆ ಹೆಸರೇ ಬಂತಿದ್ದು ಮುಂಚೆ ಬಂದಿಲ್ಲ ತಾನೇ ನೀವು? ಇಲ್ಲ, ಇದಕ್ಕೆ ಬಂದಿಲ್ಲ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಆವಾಗಲೇ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಆಗೋದು. ಸೊ ಗೊತ್ತಿಲ್ಲದಿರೋರು ಈ ಥರದ್ದು ಯಾವ್ದನ್ನ ಜಾಗ ಹುಡುಕ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ನೋಡ್ತಿರೋರು ಏರಿಯಾದವರೆಲ್ಲ ಬರ್ಬೋದು. ವಿಧಾನಪುರ, ತಿಂಡ್ಲು, ಕೊಡಗೇಹಳ್ಳಿ, ಸಾಕಾರ ನಗರ, ಸಂಜಯನಗರ. ನಾನೇನು ಅಂದ್ಕೊಂಡೆ ಬರ್ಬೇಕಾದ್ರೆ ಪಾರ್ಕಿಂಗ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಾರ್ ತರಲಿಲ್ಲ, ಗಾಡಿಲೇ ಬಂದ್ವಿ. ಬಟ್ ಆರಾಮಾಗಿ ಕಾರಲ್ಲೂ ಬರ್ಬೋದು. ತುಂಬ ಆ ಕಡೆ ರೋಡು ಈ ಕಡೆ ಎಲ್ಲ ಕಡೆ ನಿಲ್ಸ್ಕೊಂಡಿದ್ದಾರೆ. ಕಾರ್ ಪಾರ್ಕಿಂಗು ಬೇಜಾನ್ ಜಾಗ ಇದೆ. ರೋಡ್ ಕೂಡ ಅಗಲವಾಗಿದೆ. ಬೈಕಲ್ಲಿ ಬಂದರೆ ಈಸಿ, ಬೈಕಲ್ಲಿ ಬಂದರೆ ಇನ್ನೂ ಈಸಿ ಆಗುತ್ತೆ. ಸೊ ಆಮೇಲೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸತೀಶ್ ಅಣ್ಣ ಅವರ ಚಾನಲ್ ಗೋಲ್ಡನ್ ಥ್ರೆಟಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.